ಹಲೋ ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಲಾಂಗ್ ಟೈಮ್. ಸೊ ಮೇ ಬಿ ನಾನು ಥೈಲ್ಯಾಂಡ್ ಟ್ರಿಪ್ತು ಬಿಟ್ಟರೆ ನೆಕ್ಸ್ಟ್ ಯಾವುದೋ ವೀಡಿಯೋ ನಂದು ಯೂಟ್ಯೂಬ್ ಚಾನಲಲ್ಲಿ ಅಪ್ಲೋಡ್ ಮಾಡಿಲ್ಲ. ಅದಾದಮೇಲೆ ನಾವು ಸ್ವಲ್ಪ ಬ್ಯುಸಿ ಆಗಿದ್ವಿ, ನಾನು ವೀಡಿಯೋಸ್ ಎಲ್ಲ ಸ್ಟಾಪ್ ಮಾಡಿದೆ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಸೊ ಇದು ನನ್ನ ಎಂಗೇಜ್ಮೆಂಟ್ ಸೀರೀಸ್ ವೀಡಿಯೋ ಆಗಿರುತ್ತೆ. ಇನ್ನು ಮುಂದೆ ಮೇ ಬಿ ನನ್ನ ಮದುವೆ ಸೀರೀಸ್ ವೀಡಿಯೋ ಅಪ್ಲೋಡ್ ಮಾಡ್ತೀನಿ. ಇವತ್ತು ಯುಗಾದಿ ಹಬ್ಬ, ಎಲ್ರಿಗೂ ಯುಗಾದಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಸ್ವಲ್ಪ ಪೆಂಡಿಂಗ್ ಎಲ್ಲ ವರ್ಕ್ ಇದೆ, ಎಲ್ಲ ಮುಗಿಸ್ಕೊಂಡು ಊರಿಗೆ ಹೋಗ್ಬೇಕು. ಇವತ್ತು ಎಲ್ಲ ರೆಡಿ ಮಾಡ್ಕೊಂಡಿದ್ದೀನಿ, ಮನೇಲೂ ಪೂಜೆ ಆಗಿದೆ. ನಂದು ಏನೇನೋ ಸ್ವಲ್ಪ ಪೆಂಡಿಂಗ್ ತೊಗೊಳ್ಳೋದೆಲ್ಲ ಇದೆ, ತೊಗೊಂಡು ಊರಿಗೆ ಹೋಗಬೇಕು. ಈ ವಿಡಿಯೋ ನನ್ನ ಎಂಗೇಜ್ಮೆಂಟ್ ವಿಡಿಯೋ ಆಗಿರುತ್ತೆ. ಸೊ ವೆಲ್ಕಮ್ ಬ್ಯಾಕ್ ಟು ಸಂಗೀತ ಗೌಡ ಯೂಟ್ಯೂಬ್ ಚಾನಲ್. ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಕನ್ನಡತಿನ ಸದಾ ಪ್ರೋತ್ಸಾಹಿಸ್ತಾರೆ. ವೆಲ್ಕಮ್ ಬ್ಯಾಕ್. ಎಂಗೇಜ್ಮೆಂಟ್ ಅಂದರೆ ಸ್ವಲ್ಪ ಡಿಫ್ರೆಂಟಾಗಿರಬೇಕಲ್ವಾ, ಸೊ ಹಂಗಾಗಿ ನಾನು ನೇಲ್ ಆರ್ಟ್ ಮಾಡಿಸ್ಕೊಳ್ಳೋಕ್ಕೆ ಅಂತ ಹೋಗಿದ್ದೆ. ಸ್ವಲ್ಪ ನೇಲ್ ಕಸ್ಟಮೈಸ್ ಬೇಕಿತ್ತು, ಹಂಗಾಗಿ ನಂದು ಫಿಂಗರ್ ರಿಂಗ್ಗೆ MS ಅಂತ ಕಸ್ಟಮೈಸ್ ಮಾಡಿಸ್ಕೊಂಡಿದ್ದೆ. ಅದಾದಮೇಲೆ ಬೆಂಗಳೂರಲ್ಲೇ ಮೆಹಂದಿ ಹಾಕ್ಸ್ಕೊಂಡು ಹೋಗಿದ್ದೆ. ಆ್ಯಕ್ಚುಲಿ ನಾನು ಒಂದು 5 days ಬ್ಯಾಕೇ ಮೆಹಂದಿ ಹಾಕ್ಸ್ಕೊಂಡಿದ್ದೆ. ನನ್ನ ಎಂಗೇಜ್ಮೆಂಟ್ ಅಷ್ಟೆಲ್ಲ ಮೆಹಂದಿ ಎಲ್ಲ ಹೋಗ್ಬಿಟ್ಟಿತ್ತು, ಬೇಜಾರಾಗೋಯಿತು, ಡಿಸಪಾಯಿಂಟ್ ಆಯಿತು. ಸ್ವಲ್ಪ ಮೆಹಂದಿ ಉಳ್ಕೊಂಡಿರಲಿಲ್ಲ ಎಂಗೇಜ್ಮೆಂಟ್ ತನಕ ಅಂತ. ನಾನು ಡ್ರಾಪ್ ಮಾಡೋಕ್ಕೆ ಮಹೇಂದ್ರ ಬೆಂಗಳೂರಿಂದ ಬಂದಿದ್ದರು. ಆ್ಯಕ್ಚುಲಿ ನಾವು ಊರಿಗೆ ಹೋದಿನ ಯುಗಾದಿ ಹಬ್ಬ ಊರಲ್ಲಿ, ಹಂಗಾಗಿ ಇಷ್ಟು ಚೆನ್ನಾಗಿ ಲೈಟು ಡೆಕೋರೇಷನ್ ಎಲ್ಲ ಚೆನ್ನಾಗಿ ಕಾಣಿಸ್ತಾ ಇತ್ತು. ಆ್ಯಕ್ಚುಲಿ ನಾನು ಫಸ್ಟ್ ಟೈಮ್ ಯುಗಾದಿ ಹಬ್ಬದಲ್ಲಿ ನಮ್ಮೂರಿಗೆ ಹೋಗಿರೋದು ಅನಿಸುತ್ತೆ. ನನಗೂ ಗೊತ್ತಿರಲಿಲ್ಲ ನಮ್ಮೂರಲ್ಲಿ ಇಷ್ಟು ಗ್ರ್ಯಾಂಡಾಗಿ ಯುಗಾದಿ ಹಬ್ಬ ಸೆಲೆಬ್ರೇಟ್ ಮಾಡ್ತಾರೆ ಅಂತ. ಚೆನ್ನಾಗಿ ಕಾಣಿಸ್ತಿತ್ತಲ್ಲ ಅಂತ ಹೇಳ್ಬಿಟ್ಟು ಇರಲಿ ಅಂತ ಕ್ಯಾಪ್ಚರ್ ಮಾಡಿ ಇಟ್ಕೊಂಡೆ. ಸೊ ಮೆಹಂದಿ ಹೋಗ್ಬಿಟ್ಟಿದ್ದೆ, ನನಗೆ ಬೇಜಾರಾಗಿದ್ದು. ನಾನು ಎಂಗೇಜ್ಮೆಂಟ್ ಇನ್ನೂ ಒಂದು 5 days 6 days ಇದೆ ನನಗೇನೋ ಮೇ ಬಿ ಮುಂಚಿತವಾಗಿಯೇ ಮೆಹಂದಿ ಹಾಕ್ಸ್ಕೊಬಿಟ್ಟಿದೆ. ಹಂಗಾಗಿ ಮೆಹಂದಿ ಎಲ್ಲ ಹೋಗ್ಬಿಡ್ತು, ನಂದು ಉಳ್ಕೊಂಡಿರಲಿಲ್ಲ. ಎಂಗೇಜ್ಮೆಂಟ್ ಟೈಮಲ್ಲಿ ಸ್ವಲ್ಪ ಅಷ್ಟೇ ಕಾಣಿಸ್ತಿತ್ತು. ನನಗೆ ಸಿಕ್ಕಾಪಟ್ಟೆ ನರ್ವಸ್ನೆಸ್ ಇತ್ತು. ಎಂಗೇಜ್ಮೆಂಟು ನಮ್ಮದೇ ಅಲ್ವಾ, ಸೊ ನಂದು ಸ್ವಲ್ಪ ರೆಸ್ಪಾನ್ಸಿಬಿಲಿಟಿ ಜಾಸ್ತಿ ತೊಗೊಂಡಿದ್ದೆ. ಎಲ್ಲ ಅರೇಂಜ್ಮೆಂಟು ನನ್ನದೇ ಇದ್ದಿದ್ದರಿಂದ ಸ್ವಲ್ಪ ಭಯ ಆಗ್ತಾಯಿತ್ತು ನನಗೆ. ಸೊ ನಾನು ಶಾಮಿಯಾನದವ್ರಿಗೆ ನಮ್ಮೂರಿಗೆ ಹೇಳಿದೆ. ತುಂಬ ಅಂದರೆ ತುಂಬ ಚೆನ್ನಾಗಿ ಡೆಕೋರೇಷನ್ ಮಾಡಿಕೊಟ್ಟಿದ್ರು. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನಾನು ಹೆಂಗೆ ಅರೇಂಜ್ಮೆಂಟ್ ನಡೀತಿದೆ ಏನು ಅಂತೆಲ್ಲ ನಮ್ಮ ಇದುಗೆ ಕ್ಯಾಪ್ಚರ್ ಮಾಡೋಕ್ಕೆ ಹೇಳಿದೆ. ಅವನು ಇದನ್ನೆಲ್ಲ ಕ್ಯಾಪ್ಚರ್ ಮಾಡಿ ಇಟ್ಕೊಂಡಿದ್ದ. ಔಟ್ಫುಟ್ ಕೊನೆಗೆ ಹೆಂಗಿದೆ ಅಂತ ನಾನು ನಿಮಗೆ ತೋರಿಸ್ತೀನಿ. ನಾನು ಚೈನ್ ಹಾಕ್ಕೊಳ್ಳೋಕೆ ಇಷ್ಟ ಇಲ್ಲ, ನಾನು ಇದುವರೆಗೂ ಚೈನ್ ಹಾಕಿಲ್ಲ. ನನ್ನ ಸಿಸ್ಟರು ಬಲವಂತ ಮಾಡಿ ಎಂಗೇಜ್ಮೆಂಟ್ಗೆ ಹೊಸ ಚೈನ್ ತಗೋ ಅಂತ ಹೇಳಿ ಕೊಡಿಸಿ ಅವಳೇ ಚೈನ್ ಹಾಕ್ಕೊಡ್ತಾಯಿದ್ಲು. ಇದು ಎಂಗೇಜ್ಮೆಂಟ್ ದಿನ. ನಾನು ಫಸ್ಟು ಎದ್ದು ನಾನು ಸ್ನಾನ ಮಾಡಿ ಫಸ್ಟು ದೇವ್ರ ಮನೆ ದೀಪ ಹಚ್ಚಿದೆ. ನನಗೆ ಏನೂ ಕೆಲಸ ಕೊಟ್ಟಿರಲಿಲ್ಲ, ಅವರು ಇದ್ದದ್ದು ಅದೊಂದೇ ಕೆಲಸ, ಅದನ್ನೇ ಅಚ್ಚುಕಟ್ಟಾಗಿ ಮಾಡಿದೆ. ಸೊ ನನ್ನ ಮೇಕಪ್ ಆರ್ಟಿಸ್ಟು ಹಿಂದಿನ ದಿನ ಬ್ಯಾಂಗ್ಳೂರಿಂದನೇ ಬಂದಿದ್ದರು. ಅವರು ಇದು ತುಂಬ ಚೆನ್ನಾಗಿ ಮಾಡಿದ್ರು. ನನ್ನ ಎಂಗೇಜ್ಮೆಂಟ್ ಫಸ್ಟ್ ಲುಕ್ ಅಂತೂ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ನನ್ನ ಮದುವೆ ರಿಸೆಪ್ಷನ್ಗಿಂತ ನನ್ನ ಎಂಗೇಜ್ಮೆಂಟ್ ಲುಕ್ಕೇ ನನಗೆ ಸಿಕ್ಕಾಪಟ್ಟೆ ಇಷ್ಟ ಆಗಿದ್ದು. ಇವ್ರದ್ದು ಇನ್ಸ್ಟಾಗ್ರಾಮ್ ಪೇಜ್ ಬಂದು ಮೇಕ್ ಓವರ್ ಬೈ ವೀಣಾ ಶೆಟ್ಟಿ ಅಂತ. ತುಂಬ ಚೆನ್ನಾಗಿ ಮಾಡ್ತಾರೆ. ಯಾರಾದರೂ ಇಫ್ ಇನ್ ಕೇಸ್ ನಿಮ್ಗೇನೋ ರಿಕ್ವೈರ್ಮೆಂಟ್ ಇರೋರು ಕಾಂಟ್ಯಾಕ್ಟ್ ಮಾಡ್ತೀನಿ ಅನ್ನೋದಾದರೆ ಕಾಂಟ್ಯಾಕ್ಟ್ ಮಾಡಿ. ವೀಣಾ ಮೇಕ್ ಓವರ್ ಬೈ ವೀಣಾ ಶೆಟ್ಟಿ ಅಂತ ಇದೆ ಇನ್ಸ್ಟಾಗ್ರಾಮ್ ಪ್ರೊಫೈಲು, ಚೆಕ್ ಮಾಡಿದ್ರೆ ಸಿಗುತ್ತೆ. ನಂದು ಫೈನಲ್ ಲುಕ್ಕು ಯಾವ ಥರ ಇತ್ತು ಅನ್ನೋದು ನಾನು ತೋರಿಸ್ತೀನಿ. ಆಮೇಲೆ ಇದೆಲ್ಲ ಆದಮೇಲೆ ಇದು ಫೈನಲ್ ರಿಸಲ್ಟ್ ಈ ಥರ ಇತ್ತು ಡೆಕೋರೇಷನ್ದು. ಆ್ಯಕ್ಚುಲಿ ತುಂಬ ನನಗೆ ಗೊತ್ತಿಲ್ಲ ಕ್ಯಾಮ್ರಾ ಎಷ್ಟು ಜಸ್ಟಿಫೈ ಮಾಡ್ತಿದೆ ಅಂತ ಹೇಳಿ. ರಿಯಲಾಗಿ ನೋಡೋಕ್ಕಂತೂ ತುಂಬ ಚೆನ್ನಾಗಿತ್ತು. ನನಗೊಂದು ಕಸ್ಟಮೈಸ್ ನೇಮ್ ಬೋರ್ಡ್ ಬೇಕಿತ್ತು ಹೊರಗಡೆಗೆ, ವೆಲ್ಕಮ್ದು ಎಂಗೇಜ್ಮೆಂಟ್ ಸೆರೆಮನಿದು, ಅದನ್ನು ಆ್ಯಡ್ ಮಾಡಿಕೊಟ್ಟಿದ್ರು ಅವರು. ನನ್ನ ಫೈನಲ್ ಮೇಕಪ್ ಲುಕ್ಕು ಈ ಥರ ಬಂದಿತ್ತು, ಅದು ವಿತೌಟ್ ಫಿಲ್ಟ್ರು. ಈ ಥರ ಇಷ್ಟು ಚೆನ್ನಾಗಿ ಕಾಣಿಸ್ತಾಯಿತ್ತು. ನನಗೆ ಟಿಲ್ ಡೇಟ್ವರೆಗೂ ನನಗೆ ಈ ಲುಕ್ ತುಂಬ ಇಷ್ಟ. ಸೊ ಅರೇಂಜ್ಮೆಂಟ್ ಎಲ್ಲ ಆಗಿದೆ ಅಂತ ನಾನು ಪ್ರತಿ ಸಲ ನಮ್ಮ ಇದು ಹೇಳಿ ಕಳಿಸ್ತಾ ಇದ್ದೆ. ನೋಡ್ಕೊಬರ್ಗು ಯಾವ ಥರ ಡೆಕೋರೇಷನ್ ಮಾಡಿದ್ದಾರೆ, ಹೆಂಗೆ ಡೆಕೋರೇಷನ್ ಮಾಡಿದ್ದಾರೆ, ನಾನು ಹೇಳಿದ ಥರನೇ ಇದೆಯಾ ಅಂತ. ಆ್ಯಕ್ಚುಲಿ ಅವ್ರು ಏನು ತೋರಿಸಿದ್ರು ಅದನ್ನು ಅಷ್ಟು ನೀಟಾಗಿ ತುಂಬ ಚೆನ್ನಾಗಿ ಮಾಡಿ ಕಳಿಸಿದ್ರು. ಇಲ್ಲಿ ಹುಡುಗನ ಮನೆಯವರೆಲ್ಲ ಪ್ರಿಪೇರ್ ಮಾಡ್ಕೋತಾಯಿದ್ರು. ಇದು ಸ್ವಲ್ಪ ಹೆಂಗಿದ್ದೀರಿ?
ಇಲ್ಲಿ ತಟ್ಟೆ ತುಂಬ ಶಾಸ್ತ್ರಕ್ಕೆ ಹುಡುಗನ ಮನೆ ಕಡೆಯಿಂದ ಏನೇನು ತರಬೇಕಿತ್ತು ಅದನ್ನೆಲ್ಲ ಅವ್ರ ಕಡೆಯಿಂದ ತೊಗೊಬಂದು ಎಲ್ಲ ಸ್ಟೇಜ್ ಮೇಲೆ ಜೋಡಿಸ್ಕೊತಾಯಿದ್ರು. ಇಷ್ಟು ಸಾಮಾನು ಬೇಕು ಅಂತ ನಾವು ಬರ್ಕೊಟ್ಟಿದ್ವಿ, ಇಷ್ಟು ತಟ್ಟೆ ತುಂಬಬೇಕು ಅಂತ ಹೇಳಿದ್ವಿ, ಅದೇ ಪ್ರಕಾರ ಅವ್ರು ತೊಗೊಬಂದು ಎಲ್ಲ ಅಲ್ಲಿ ಅರೇಂಜ್ಮೆಂಟ್ ಮಾಡಿಕೊತಾಯಿದ್ರು. ಇಲ್ಲಿ ಹುಡುಗ ಮನೆ ಕಡೆಯವರು ಮತ್ತು ಹುಡುಗಿ ಮನೆ ಕಡೆಯವರು ಇಬ್ಬರು ಹಿರಿಯರು ಯಾರಿದ್ದಾರೆ ಅವರು ಒಪ್ಪಿಳೆ ತಗೋತಾಯಿದ್ರು. ಹುಡುಗಿ ನಮಗೋಕೆ, ಹುಡುಗ ನಮಗೋಕೆ ಅಂತ ಹೇಳಿ. ನೋಡಿ ಹೊಡಿತಾರೆ ಕಳೆಗ ಮಿಸ್ ಆಯಿತು ವಿಡಿಯೋ ನಿಮ್ಗೆ ಹೊಡಿತಾರೆ ಇವತ್ತು ಹೇಳಿದ್ರು. ಮತ್ತೆ ಕೂತ್ಕೊಳ್ಳಿ ಆಯ್ತಾ, ಒಂದು ನಿಮಿಷ ಸೈಡಿಗೆ ಬಂದ್ಬಿಡಿ. ಫೈನಲಿ ರಿಂಗ್ ಎಕ್ಸ್ಚೇಂಜ್ ಮೂಮೆಂಟ್ ಬಂತು. ನನ್ನ ಎಂಗೇಜ್ಮೆಂಟ್ ಆಗಿದ್ದು ಮಾರ್ಚ್ 23 ಸಂಡೇ. ಸೊ 16 ವರ್ಷದಿಂದ ಕಾದು ಫೈನಲಿ ಇವಾಗ ಒಪ್ಪಿ ಮಾತಾಡಿಕೊಂಡು ನಾವಿಬ್ಬರೇ ಡಿಸೈಡ್ ಮಾಡಿಕೊಂಡು ಮದುವೆ ಆಗೋಣ ಅಂತ ಹೇಳಿ ನಮ್ಮ ಇಷ್ಟದಂಗೆ. ಕೊನೆಗೂ ನಮ್ಮ ಮನೆಯವರೆಲ್ಲ ಆವಾಗಲೇ ಒಪ್ಪಿದ್ರು, ಬಟ್ ನಾವಿಬ್ಬರೇ ಡಿಲೇ ಮಾಡಿದ್ವಿ ಮದುವೆ ಮಾಡ್ಕೊಳ್ಳೋಕೆ. ಇಬ್ಬರು ಸ್ವಲ್ಪ ಫಿನಾನ್ಷಿಯಲಿ ಇಂಡಿಪೆಂಡೆಂಟಲ್ಲಿ ಸ್ಟೇಬಲ್ ಆಗಿ ನಾವು ಸ್ವಲ್ಪ ಸೆಟಲ್ ಆದಮೇಲೆ ಮದುವೆ ಮಾಡ್ಕೊಳ್ಳೋಣ ಅಂತ ಹೇಳಿ ಇಬ್ಬರು ಕಾದಿದ್ವಿ. ಆ್ಯಕ್ಚುಲಿ ಅವ್ರು ತುಂಬ ಸಲ ಆಗೋಣ ಅಂತ ಹೇಳಿದರು, ನಾನೇ ಬೇಡ ಅಂತ ಹೇಳಿದೆ. ಈ ಸಲ ಇಬ್ಬರು ಮನ್ಸು ಮಾಡಿ ಯಾರ ಮಾತು ಕೇಳ್ದೇ ನಾವೇ ಹೋಗಿ ಡೇಟ್ ಹಾಕ್ಸ್ಕೊಂಬಂದು ನಮ್ಮ ಇಷ್ಟದಂಗೆ ಮದುವೆ ಆಯಿತು. ಮದುವೆ ಸೀರೀಸ್ ನೆಕ್ಸ್ಟಲ್ಲಿ ಅಪ್ಲೋಡ್ ಮಾಡ್ತೀನಿ. ಇದು ಎಂಗೇಜ್ಮೆಂಟ್ ಸೀರೀಸು. ಫೈನಲಿ ರಿಂಗ್ ಎಕ್ಸ್ಚೇಂಜ್ ಆಯಿತು. I love you so much, Kanda. Thank you so much. ನೆಕ್ಸ್ಟ್ ಬರೋ ಸೀರೀಸು ನನ್ನ ಮದುವೆ ಶಾಪಿಂಗ್ ಆ್ಯಂಡ್ ನನ್ನ ಫ್ರೀ ವೆಡ್ಡಿಂಗ್ ಸೀರೀಸ್ ಆಗುತ್ತೆ. ಅಂಟಿಲ್ ಬಾಯ್ ಬಾಯ್.